ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಈಗ ಮಾರ್ನಿಂಗ್ 2:30 ಆಗಿದೆ. ಅದನ್ನು ನಿಮ್ಗೆ ಕೂಡ ತೋರಿಸ್ಬೇಕು ಅನ್ನೋ ಉದ್ದೇಶ ಇದೆ. ಇದರಿಂದ ನಿಮ್ಗೆ ಕೂಡ ತುಂಬ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, 2:30 ಕೊಟ್ಟು ನಾವು 5:45ಗೆಲ್ಲ ರೀಚ್ ಆಗಿದ್ವಿ. ಸ್ವಲ್ಪ ಬೆಳಕಾದ ಮೇಲೆ ಈ ವಿಡಿಯೋನ ನಾನು ಮಾಡಿದೆ. ಯಾಕಂದರೆ ಇಲ್ಲಿ ಬಂದಿರತಕ್ಕಂಥ ವೆಹಿಕಲ್ ನೋಡಿ, ಇಷ್ಟು ವೆಹಿಕಲ್ಸ್ ಇದೆ. ಈ ಜಾಗ ಬಂದು ಆಂಧ್ರದಲ್ಲಿರತಕ್ಕಂಥ ಪಲಮ್ನೇರ್ ಅನ್ನೋ ಒಂದು ಊರು. ಇಲ್ಲಿ ಸಿಗತಕ್ಕಂತಹ ಔಷಧಿ ಅಷ್ಟು ಪವರ್ಫುಲ್ ಆಗಿದೆ. ಯಾರಿಗಾದರೂ ಈ ಔಷಧಿ ಕುಡಿದು ಏನೇ ಕಾಯಿಲೆಗಳಿದ್ರೂ ಇಲ್ಲಿಂದ ಅವರು ಹುಷಾರಾಗಿ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಎಷ್ಟು ಸಹಸ್ರ ಜನಗಳಲ್ಲಿ ಇದೆ. ಇಲ್ಲಿಗೆ ಪಾರ್ಶ್ವವಾಯು ಮತ್ತು ಸ್ಟ್ರೋಕ್ ಆಗಿರತಕ್ಕಂಥ ಜನಗಳು ತುಂಬ ಜನ ಬರ್ತಾರೆ. ನನ್ನ ಕಸಿನ್ಗೂ ಇಲ್ಲಿ ಸ್ಟ್ರೋಕ್ ಆದಾಗ ಇಲ್ಲಿ ಕರ್ಕೊಂಡು ಬಂದು ನಾವು ಮೆಡಿಸಿನ್ನ ಕೊಡಿಸಿದ್ವಿ. ಆಗ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ, ಯಾಕೆಂದರೆ ನಾನು ಇನ್ನೂ ಆವಾಗ ಸ್ಟಾರ್ಟ್ ಮಾಡಿರಲಿಲ್ಲ. ಈ ಸರಿ ಬಂದಾಗ ನಾನು ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅವರು ಬೆಡ್ ರೆಡ್ ಆಗಿದ್ದರು. ಬೆಡ್ ರೆಡ್ ಆದಾಗ ಅವ್ರ ಕೈಲಿ ಎದೊಳ್ಳಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾವೀಗ ಆ್ಯಂಬುಲೆನ್ಸ್ ಮಾಡಿಕೊಂಡು ನಾವಿಲ್ಲಿ ಕರ್ಕೊಂಡು ಬಂದು ಅವರಿಗೆ ಔಷಧಿನ ಕೊಡಿಸಿ ಅವರು 2 ಮಂತ್ಸಲ್ಲೇ ಅವ್ರಿಗವರೇ ಎದ್ದು ಓಡಾಡೋವಷ್ಟು ಪವರು ಈ ಔಷಧಿಲಿತ್ತು. ಆ ಔಷಧಿ ಕುಡಿದು ಅವರು ಇವತ್ತು ತುಂಬ ಚೆನ್ನಾಗಿದ್ದಾರೆ. ಇದರಿಂದ ನಾನು ಕೂಡ ನಿಮಗೆಲ್ಲ ಇದು ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿ ಈ ಜಾಗನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಸಾವಿರಾರು ಜನ ಬರ್ತಾರೆ ದಿನಕ್ಕೆ. ಒಂದು ಏನಿಲ್ಲ ಅಂತ ಹೇಳಿದ್ರು ಒಂದು ಡೈಲಿ 2000 ಮೆಂಬರ್ಸ್ ಆದರೂ ಈ ಔಷಧಿನ ತೊಗೊಳ್ತಾರೆ. ಈಗ ಏನಪ್ಪ ಒಂದು ನಂಬಿಕೆ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ, ಈ ಔಷಧಿನ ಯಾರು ಬೇಕಾದರೂ ಕುಡಿಬೋದು. ಅದು ಏನು ಕುಡಿತಾರೆ ಅಂತ ಹೇಳಿದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕುಡಿತಾರೆ. ನೋಡಿ, ಇಲ್ಲೆಲ್ಲ ಕಾರಲ್ಲೇ ಕೂತ್ಕೊಂಡಿರ್ತಾರೆ. ಆ ಕಾರಲ್ಲಿ ಕೂತಿರತಕ್ಕಂಥ ಜನಗಳಿಗೆ, ಪೇಷಂಟ್ಗಳಿಗೆ ಅವರೇ ಬಂದು ಅವ್ರು ಕೂತಿರೋ ಜಾಗದಲ್ಲೇ ಔಷಧಿನ ಕೊಡ್ತಾರೆ. ಮತ್ತು ತುಂಬ ಚೆನ್ನಾಗಿರುತ್ತೆ. ತುಂಬ ಜನಗಳು ಎಷ್ಟು ಕಷ್ಟಪಟ್ಕೊಂಡು ಈ ಊರಿಗೆ ಬರ್ತಾರೆ. ಬಸ್ ಫೆಸಿಲಿಟೀಸ್ ಏನು ಅಂತ ನಂಗೆ ಗೊತ್ತಿಲ್ಲ. ನೋಡಿ, ಈ ಮೆಡಿಸನ್ ಅವ್ರು ಕೊಡ್ತಾರೆ. ಯಾರಿಗಾದರೂ ಇದ್ರ ಅವಶ್ಯಕತೆ ಇದ್ದರೆ ಖಂಡಿತ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.